ಇಲ್ಲಿ ನೋಡಿ, ಇದು ನಾನು ಪೇಪರ್ ಕಾಪಿ ಇದರಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ಯಾಕ್ ಯಾವ ಸೈಜ್ ಹಾಕ್ತೀವೋ ಅದೇ ಸೈಜೇ ಸ್ಲೀವ್ಸಿಗೆ ಬರಬೇಕು. ಇದು ನಾನು ಓನ್ ಪ್ರಿಂಟ್ ಮಾಡ್ಕೊಂಡಿರೋದು. ಅವರು ಸ್ಲೀವ್ಸ್ಗೆ ಹೇಳಿರೋ ಡಿಸೈನೇ ರಿಪೀಟ್ ಆಗಿದೆ ಅಂತ ಹೇಳಿದಾಗ ನಾನೇನು ಮಾಡಿದೆ, ಬ್ಯಾಕಿಗೆ ಸ್ವಲ್ಪ ಚೇಂಜಸ್ ಮಾಡಿದೆ. ಅದೇ ಡಿಸೈನ್ನ ಮತ್ತೆ ನಾನು ಸ್ಲೀವ್ಸ್ಗೆ ಹಾಕ್ಬೇಕಾಗಿರೋದ್ರಿಂದ ನಾನೇನು ಮಾಡಿದೆ, ಡಿಸೈನ್ನ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡೆ. ಅಂದರೆ ಒಂದು ಪೇಪರಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಪೇಪರಲ್ಲಿ ಬರ್ಕೊಂಡು ಇದನ್ನು ಇದ್ರ ಮೇಲೆ ಪ್ರಿಂಟ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು, ಕಾರ್ಬನ್ ಶೀಟ್ ಬಳಸ್ತೀವಿ. ಬಟ್ ನಾನು ಕಾರ್ಬನ್ ಶೀಟ್ ಬಳಸಿಲ್ಲ. ಇಲ್ಲಿ ಕೆಳಗಡೆ ಈ ಥರ ಫ್ರೇಮ್ಗೆ ಹಾಕಿ, ಇಲ್ಲಿ ಫ್ರೇಮ್ಗೆ ಹಾಕಿರ್ತೀವಲ್ವ, ಫ್ರೇಮ್ಗೆ ಹಾಕಿ ಕೆಳಗಡೆಯಿಂದ ಅಂದರೆ ಫ್ರೇಮ್ ಒಳಗಡೆಯಿಂದ ಈ ಕ್ಲಾತ್ ಇಟ್ಟು ಕೆಳಗಡೆ ಒಂದು ಟಾರ್ಚ್ ಬಿಟ್ಟರೆ ಅದೇನು ಕಾಣುತ್ತೆ, ಡಿಸೈನ್ ಕಾಣಿಸುತ್ತೆ ನೋಡಿ. ಅದು ಯಾವ ಥರ ಅಂತ ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ನೋಡಿ, ಕೆಳಗಡೆ ಟಾರ್ಚ್ ಟೈಪ್ ಏನೋದು ಲೈಟ್ ಫೋಕಸ್ ಬಿಟ್ಟಿದ್ದೀನಿ. ಆ ಲೈಟ್ ಫೋಕಸ್ ಮತ್ತು ಈ ಫ್ರೇಮು ಈ ಮಧ್ಯದಲ್ಲಿ ಕೆಳಗಡೆಯಿಂದ ಆ ಲೈಟ್ ಮೇಲೆ ಈ ಥರ ನಾವೇನು ಮಾರ್ಕ್ ಮಾಡಿರ್ತೀವೋ, ಡಿಸೈನ್ ಮಾಡಿರ್ತೀವೋ ಆ ಡಿಸೈನ್ನ ಹಿಂಗೆ ಇಟ್ಟು ಈ ಥರ ನೋಡಿ. ಇದು ಆ್ಯಕ್ಚುಲಿ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಡಬಲ್ ಕಾಣಿಸುತ್ತೆ. ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕಂತ ಇದು ತೋರಿಸ್ತಿದ್ದೀನಿ ನೋಡಿರಿ. ಈ ಥರ ಪೇಪರ್ ಮೇಲೆ ಬರ್ಕೊಂಡಿರೋದು, ಈ ಥರ ಟಾರ್ಚ್ ಮೇಲ್ಗಡೆಯಿಂದ ಪೇಪರ್ ಬಿಟ್ಟಾಗ ಏನಾಗುತ್ತೆ, ಅದು ಡಿಸೈನ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ನೀಟಾಗಿ ನಿಮಗೆ ಪೆನ್ಸಿಲ್ಲು ಅಥವಾ ಚಾಕ್ ಪೀಸು ಅಥವಾ ಪೆನ್ಸಿಲ್ ಇರುತ್ತಲ್ವ, ವೈಟ್ ಕಲರ್ ತೊಗೊಳ್ರಿ. ಲೈಟ್ ಕಲರ್ ತಗೊಂಡು ಈ ಥರ ಬರ್ಕೊಂತ ಬಂದಾಗ ಕರೆಕ್ಟಾಗಿ ನೋಡಿಕೊಂಡು ನೀಟಾಗಿ ಶೀಟ್ ಕೆಳಗಡೆ ಒಂದು ಮೇಲ್ಗಡೆ ಒಂದು ಗುಂಡ್ಪಿನ ಟೈಪ್ ಏನಾದರೂ ಫಿಕ್ಸ್ ಮಾಡಿ ಬರೆದು ಚೇಂಜ್ ಮಾಡ್ಕೊತ ಈ ಥರ ಮಾರ್ಕ್ ಮಾಡ್ಬೋದು ನೋಡಿರಿ. ಇದೊಂದು ಒಳ್ಳೆ ಐಡಿಯಾ ಬರುತ್ತೆ. ಈಸಿಯಾಗಿ ಮಾರ್ಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಓನ್ ಡಿಸೈನ್ ಅಂದಾಗ ಇದು ಆ್ಯಕ್ಚುಲಿ ರಿಪೀಟ್ ಆಗಿದೆ. ಇಲ್ಲಿ ಈ ಡಿಸೈನ್ ಬಂದಿದೆ, ಅದೇ ಥರ ಈ ಕಡೆ ಪಕ್ಕದಲ್ಲಿ ಮೂವ್ ಮಾಡಿ ಎಲ್ಲ ಅದೇ ಡಿಸೈನ್ನೇ ಹಾಕಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ಈಸಿ ಮೆಥಡ್ ಅನಿಸುತ್ತೆ. ಬೈ ಚಾನ್ಸ್ ನಮಗೆ ಈ ಡಿಸೈನ್ ಬೇಡ ಅಳಿಸ್ಬೋದು ಅಂದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡಿರಿ. ಈ ಕಾರ್ಬನ್ ಶೀಟಲ್ಲಿ ಹಾಕಿರೋದು ರಿಮೂವ್ ಮಾಡೋಕ್ಕೆ ಬರೋದಿಲ್ಲ. ಈ ಗ್ಲಾಸ್ ಮಾರ್ಕರ್ ಅಂತೀವಲ್ವ, ಅದನ್ನು ಹಾಕಿದ್ರು ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಚಾಕ್ ಪೀಸಿನ ಥರ ಇರುತ್ತಲ್ವ, ಈ ಬಟ್ಟೆ ಮಾರ್ಕರ್ ಅಂತ ಇರುತ್ತಲ್ವ, ಅದರಿಂದ ಆಲ್ಮೋಸ್ಟ್ ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡಿರಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ನೀಟಾಗಿ ಕಾಣಿಸುತ್ತೆ. ಈ ಥರ ಲೈಟ್ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಬೋದು. ಫುಲ್ ಡಿಸೈನಲ್ಲಿ ಒಂದು ಶೀಟಲ್ಲಿ ಹಾಕ್ಕೊಂಡು ಒಂದು 4 ಸೈಡು ಗುಂಡ್ಪಿನ್ ಹಾಕ್ಬಿಟ್ರೆ ಒಂದು ಫುಲ್ ಡಿಸೈನ್ ಬ್ಲೌಸ್ಗೆ ಆಗೋಷ್ಟು ಡಿಸೈನು ನಾವು ಮಾಡ್ಕೊಬೋದು ನೋಡಿ. ಮಾರ್ಕ್ ಮಾಡಿದ್ನಲ್ವ, ಅದ್ರ ಮೇಲೆ ಬೀಡ್ಸ್ ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಕಾಣಿಸುತ್ತೆ. ಇದು ಲಾಸ್ಟ್ ಒಂದು ಡಿಸೈನ್ ಇದೆ, ಅದನ್ನ ನಿಮಗೆ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಫಿನಿಶಿಂಗ್ ಮಾತ್ರ ನೀಟಾಗಿ ಬಂದಿದೆ. ಇದು ಆ್ಯಕ್ಚುಲಿ ಈ ಲೀಫ್ಗೆ ಜರಿ ಥ್ರೆಡ್ ಹಾಕ್ತೀನಿ, ಲೀಫಿಗೆ ಮಾತ್ರ ಅಷ್ಟೇ. ಮತ್ತು ಇಲ್ಲಿ ಆ್ಯಸ್ ಇಟ್ ಈಸ್ ಬ್ಲೌಸ್ ಡಿಸೈನಲ್ಲಿ ಯಾವ ಥರ ಹಾಕಿದ್ದೀನಿ ಅದನ್ನು ರಿಪೀಟ್ ಮಾಡಿದ್ದೀನಿ. ಇದು ಮಾತ್ರ ಎಕ್ಸ್ಟ್ರಾ ಬಳ್ಳಿ ಟೈಪ್ ಎಕ್ಸ್ಟ್ರಾ ಮಾಡಿದ್ದೀನಿ ಅಷ್ಟೇ. ಇದು ಆ್ಯಕ್ಚುಲಿ ಡಿಸೈನ್ ಅವ್ರು ಹೇಳಿರೋದ್ರಿಂದ ಅದೇ ಪ್ಯಾಟರ್ನ್ ತೋರಿಸಿದ್ರು, ಅದ್ರ ಪ್ರಕಾರನೇ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ನೋಡಿ. ಈಗ ಇದು ಹಾಕಿ ಇದು ಕಂಪ್ಲೀಟ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿರಿ ಯಾವ ಥರ ಹಾಕೋದು ಅಂತ. ಇಲ್ಲಿ ಮೇಲ್ಗಡೆ 3 ಲೈನು ಜರಿ ಥ್ರೆಡ್ಡು, 1 ಲೈನು ಇದು ಮಲ್ಟಿ ಕಲರಿಂದು ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ. ಮತ್ತು ಕೆಳಗಡೆನೂ ಅಷ್ಟೇ 2 ಲೈನ್ ಹಾಕಿ 2 ಲೈನು ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ. ನವರಂಗ್ ಕಲರ್ ಅಂದರೆ ಕೊಡ್ತಾರೆ ನೋಡಿರಿ. ನವರಂಗ್ ಅಂದರೆ ಎಲ್ಲ ಕಲರ್ಸ್ ಮಿಕ್ಸಪ್ ಇರ್ತಕ್ಕಂಥ ಕಟ್ ವರ್ಕ್ ಬೀಡ್ಸು. ತುಂಬ ಶೈನಿಂಗಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿರಿ ಈ ಬೀಡ್ಸ್. ಇದು ಕೆಳಗಡೆ ಎಂಟಿ ಆಗುತ್ತೆ ಅಂದರೆ ಖಾಲಿ ಖಾಲಿ ಅನಿಸುತ್ತೆ ಅಂತ ಕೆಳಗಡೆ 2 ಲೈನ್ ಬೀಡ್ಸ್ ಹಾಕಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕಂಟಿನ್ಯೂಸ್ ಆಗಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ 3 ಬೀಡ್ಸ್ ಇಲ್ಲಿ ಹಾಕಿದ್ದೀನಿ, 3 ಹಾಕಿನಿ ಲೀಫ್ಗೆ. ಒಂದೊಂದು ಹತ್ರ 4 4 3 ಹಾಕಿದ್ದೀನಿ. ಅಲ್ಲಿ ಸ್ಲೀವ್ಸಲ್ಲಿ ಬ್ಯಾಕ್ ಡಿಸೈನು ಫ್ರಂಟ್ ಡಿಸೈನ್ ಯಾವ ಥರ ಹಾಕಿದ್ದೀನೋ ಅದನ್ನೇ ರಿಪೀಟ್ ಮಾಡಿದ್ದೀನಿ ಇಲ್ಲಿ. ಇದು ಡಿಸೈನ್ ಯಾವ ಥರ ಇದೆಯೋ ಅದ್ರ ಮೇಲೇ ನಾನು ಥ್ರೆಡ್ ಹಾಕ್ಲಿಲ್ದಂಗೆ ಈ ಥರ ಬೀಡ್ಸ್ ಹಾಕಂತ ಬಂದಿದ್ದೀನಿ ನೋಡಿ. ಫಾರ್ವರ್ಡ್ ಆದರೆ ಈಸಿಯಾಗಿ ಹಾಕ್ಬೋದು, ಬ್ಯಾಕ್ವರ್ಡ್ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಥ್ರೆಡ್ ತಗೊಳ್ಳೋದು ಹಾಕೋದು.
ಈ ಡಿಸೈನಲ್ಲಿ ಲಾಸ್ಟ್ ಇದು. ಇದು ಮುಗೀತಲ್ವ. ಈಗ ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವು ಬೀಡ್ಸ್ ಭಾಳ ಇದ್ದರೆ ಲೋಡಿಂಗ್ ಮಾಡ್ಕೊಳ್ಳೋದು ಈಜಿ, ಸ್ವಲ್ಪ ಇರುತ್ತಲ್ವ, ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಬೀಡ್ಸ್ ಲೋಡಿಂಗ್ ಮಾಡ್ಕೊಳ್ಳೋದು. ನೋಡಿರಿ ಕೆಳಗಡೆ 2 ಲೀವ್ಸ್ ಬಂದಿದೆ. ಇಲ್ಲಿ ಆ್ಯಸ್ ಇಟ್ ಈಸ್ ಯಾವ ಥರ ಹಾಕಿದ್ದೀನೋ ಅದೇ ಥರ, ಬಟ್ ಇಲ್ಲಿ ಇನ್ನೂ ಒಂದು ಪೆಂಡಿಂಗ್ ಇದೆ ನೋಡಿರಿ, ಮರ್ತ್ಬಿಟ್ಟೆ ನಾನು. ಇಲ್ಲಿ ಈ ಕಡೆ ಒಂದು ಡಿಸೈನ್ ಇದೆ, ಇದನ್ನು ಹಾಕ್ಬೇಕು. ಈ ಕೆಳಗಡೆ ನೋಡಿದಾಗ ಇಲ್ಲಿ ಫ್ಲಾಶ್ ಆಗಿದೆ ನೋಡಿ. ಬಳ್ಳಿ ಪೂರ್ತಿ ಮೇಲ್ಗಡೆ ಹಾಕ್ಕೊಂಡೋಗಿ ರಿವರ್ಸ್ ಬರ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಡಿಸೈನ್ ಹಾಕಂತ. ಇದನ್ನು 2 ಬೀಡ್ಸ್ ಹಾಕ್ತೀನಿ. ಮಧ್ಯದಲ್ಲಿ ಒಂದೊಂದು ಬೀಡ್ಸ್ ಬಂದರೂ ಹಾಕ್ತಿದ್ದೀನಿ. ಹೆಂಗೆ ಬಂದರೆ ಹಂಗೆ ಹಾಕ್ತೀನಿ ನಾನು. 3 ಹಾಕಲ್ಲ, ತುಂಬ ಲಾಂಗ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಎದ್ದಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ 2 ತಪ್ಪಿದರೆ 3, ಸಾರಿ 2 ತಪ್ಪಿದರೆ ಒಂದೊಂದು ಆ ಥರ ಹಾಕ್ತಾಯಿದ್ದೀನಿ. ಇವು ಆ್ಯಕ್ಚುಲಿ ಬೀಡ್ಸ್ ಸ್ವಲ್ಪ ಇರೋದ್ರಿಂದನೇ ಕಷ್ಟ ಆಗ್ತಿರೋದು. ತುಂಬ ನೀಟಾಗಿ ಬಂದಿದೆ, ಫಿನಿಶಿಂಗ್ ಮಾತ್ರ ಗ್ರ್ಯಾಂಡ್ ಲುಕ್ ಬಂದಿದೆ ನೋಡಿ. ಎಲ್ಲಿ ಮುಗಿಯುತ್ತೋ ಅಲ್ಲಿಗೆ ನಾನು ಎಂಡ್ಲಕ್ ಹಾಕ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಇಲ್ಲಿ 4, 3 ಹಾಕಬೇಕು. ಒಂದೇ ಸಲ ಲೋಡಿಂಗ್ ಮಾಡ್ಕೊತಾ ಇದ್ದೀನಿ. 3, 4, 4 ಆ ಥರ ಮಾಡ್ಕೊತಾ ಇಲ್ಲ, ಮತ್ತು ಅಗಲೆಲ್ಲ ಬರೀ ಲೋಡಿಂಗೇ ಆಗಿಬಿಡುತ್ತೆ, ವರ್ಕ್ ಬೇಗ ಫಾಸ್ಟ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ಕಡೆ ಕ್ರಾಸಲ್ಲಿ ಚೈನ್ ಹಾಕ್ಕೊಂಬಿಡಿ. ಸ್ಟ್ರೈಟ್ ಹಾಕ್ಕೊಂಡ್ರೆ ಸ್ವಲ್ಪ ಅದು ಡಿಸೈನು ಸ್ವಲ್ಪ ಬೀಡ್ಸ್ ಒಂದ್ರ ಮೇಲೆ ಒಂದು ಬಂದಿರೋ ಥರ ಕಾಣಿಸುತ್ತೆ. ಸ್ವಲ್ಪ ಕ್ರಾಸ್ ಹಾಕ್ಕೊಂಡ್ರೆ ಅದ್ರ ನೀಟಿಗೆ ಬಂದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ಹಾಕ್ಕೊಂಬಿಡಿ. ಇದು ಡಿಸೈನ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಂದ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟು ಕೆಳಗಡೆ 2 ಲೀವ್ಸ್ ಹಾಕ್ಬಿಡ್ತೀನಿ. ಈ ಥರ ನೋಡಿಕೊಂಡು ನಿಧಾನಕ್ಕೆ ಹಾಕಿ, ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಕೆಲಸ ಫಾಸ್ಟ್ ಅವಸರ ಮಾಡಿದರೆ ಏನಾಗುತ್ತೆ, ಕೆಡೋದು ಜಾಸ್ತಿ. ಅಂದರೆ ಪರ್ಫೆಕ್ಟ್ ಆದಾಗ ಮಾಡಿ, ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಂತ ಹೋದ್ರೇ ಯೂಸ್ ಆಗೋದು. ವರ್ಕ್ ಮಾತ್ರ ಯಾವುದೇ ಕಾರಣಕ್ಕೂ ಕೆಡ್ಸೋಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಹಾಕ್ಬಿಡ್ರಿ. ಇಲ್ಲಿ ಲಾಕ್ ಮಾಡ್ತೀನಿ. ಇಲ್ಲಿ ಲಾಕ್ ಮಾಡಿ ಇವಾಗ ಈ ಡಿಸೈನ್ನ ಪೂರ್ತಿ ಹಾಕಂತ ಬರ್ತೀನಿ. ಆ್ಯಕ್ಚುಲಿ ಡಿಸೈನು ಅದು ಈ ಫ್ರೇಮ್ ಬಳಸಿ ಮೂವ್ ಮಾಡಿ ಏನಾಗೈತೆ, ಈ ಥರ ಡಿಸೈನ್ ಎಲ್ಲ ಕೆಡಿಸೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಮತ್ತೆ ಇದ್ರ ಮೇಲೆ ಔಟ್ಲೈನ್ ಹಾಕ್ಕೊತಾ ಇದ್ದೀನಿ.
ಎಲ್ಲೆಲ್ಲಿ ಬೀಡ್ಸ್ ಹಾಕ್ಬೇಕು ಅಲ್ಲಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಸೆಂಟ್ರಲ್ಲಿ ಬಂದಷ್ಟು ಇದು ಬರೋದಿಲ್ಲ ಬೀಡ್ಸು. ಈ ಥರ ಬಂದಿದೆ. ಮತ್ತು ಇಲ್ಲೊಂದು ಬಂದಿದೆ, ಇಲ್ಲೊಂದು ಲೀಫ್ ಬಂದಿದೆ, ಇಲ್ಲಿ 2 ಲೀಫ್ಸು. ಈಗ ನೆಕ್ಸ್ಟು ಇಲ್ಲಾಯ್ತಲ್ವ, ಈಗ ಇಲ್ಲಿ 2 ಲೀವ್ಸ್ ಬಂದಿದೆ ನೋಡಿ. ಈಗ ಇಲ್ಲೊಂದು ಫ್ಲವರ್ ಡಿಸೈನ್ ಬಂದಿದೆ ನೋಡಿ. ಎಲ್ಲ ಈ ಥರ ಬರುತ್ತಿದೆ. ಈ ಥರ ಇಲ್ಲೊಂದು ಡಿಸೈನ್ ಬಂದಿದೆ. ಈ ಡಿಸೈನ್ ಕಂಪ್ಲೀಟ್ ಆದರೆ ಜರಿ ಥ್ರೆಡಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್. ಈಗ ಈ ಬಳ್ಳಿಗಳೆಲ್ಲ ಕಂಪ್ಲೀಟ್ ಹಾಕ್ಕೊಂಡು ಬಂದು ಮತ್ತೆ ಇಲ್ಲಿಂದ ಮತ್ತೆ ಕೆಳಗೆ ರಿವರ್ಸ್ ಹೋಗ್ತಿದ್ದೀನಿ. ಹಾಕ್ಬೇಕಾದ್ರೆ ನೋಡಿ ನಿಧಾನಕ್ಕೆ ಹಾಕಿ, ಅವಸರ ಪಡಬೇಡ್ರಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹೇಳಿದ್ನಲ್ಲ, ಪೇಪರ್ ಕಾಪಿ ಆ್ಯಪಿಂದನೇ ಹಾಕ್ಕೊಂಡು ಮಾಡ್ಕೊಳ್ರಿ, ನೀಟಾಗಿ ಬರುತ್ತೆ. ಅದರಲ್ಲಿ ಎಷ್ಟು ಸೈಜ್ ಬೇಕೋ ಅಷ್ಟು ಇಟ್ಕೊಬೋದು ನಾವು ನೀಟಾಗಿ ನೋಡ್ಕೊಂಡು. ತೀರಾ ದೊಡ್ಡ ಡಿಸೈನ್ ಹಾಕೋಕೆ, ದೊಡ್ಡ ಸೈಜ್ ಹಾಕೋಕೆ ಹೋಗ್ಬೇಡ್ರಿ, ಚಿಕ್ಕದಾಗಿ ನೀಟಾಗಿ ಹಾಕ್ರಿ. ಎರಡೆರಡೆ ಹಾಕ್ಕಂತ ಬರ್ತಾಯಿದ್ದೀನಿ. ಸ್ವಲ್ಪ ನಾನು ಅಷ್ಟೊಂದು ಫಾಸ್ಟಾಗಿ ವರ್ಕ್ ಆಗ್ತಿಲ್ಲ ನಂದು, ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ವರ್ಕ್ ನೀಟಾಗಿ ಫಿನಿಷ್ ಮಾಡೋದು ನೋಡ್ತಿದ್ದೀನಿ. ಫಾಸ್ಟ್ ಹಾಕೋಕೆ ಆಗ್ತಿಲ್ಲ ನನಗಿನ್ನೂ, ಅಂದರೆ ಸ್ವಲ್ಪ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ನನಗೆ. ಬಟ್ ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ, ಬಟ್ ವರ್ಕ್ ಏನಾಗ್ತಿದೆ, ಸ್ಲೋ ಆಗ್ತಿದೆ ಸ್ವಲ್ಪ. ಕೆಲವೊಂದು ವೀಡಿಯೋಸ್ ಮಾಡೋಕ್ಕಾಗ್ತಾನೇ ಇಲ್ಲ. ಈ ಕೆಲವು ಅರ್ಜೆಂಟ್ ಇರೋ ಅಂಥವ್ನ ಏನು ಮಾಡ್ತೀನಿ, ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅವನ್ನ ಹಂಗೆ ಹಾಕ್ಕೊಟ್ಬಿಡ್ತೀನಿ. ಬಟ್ ಯಾವ ಒಂದು ಡಿಸೈನು ನಾನು ರಿಪೀಟ್ ಇನ್ನೂ ಹಾಕಿಲ್ಲ, ಹೊಸವೇ ಹಾಕ್ತಾಯಿದ್ದೀನಿ. ಇದು ಆಲ್ಸೋ ನನಗೆ ಫಸ್ಟ್ ಟೈಮ್ ಆಗ್ತಿರೋದು, ಅಂದರೆ ಇಷ್ಟು ಬ್ರೈಡಲ್ ವರ್ಕ್. ಸ್ಟಾರ್ಟಿಂಗ್ ಸ್ವಲ್ಪ ಸಿಂಪಲ್ಲಾಗಿರೋವೇ ಆಗ್ತಿದ್ದೆ, ಬಟ್ ಈ ಮದುವೆ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಂದಿದ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ರೈಡಲಾಗಿ ಹಾಕ್ತಾಯಿದ್ದೀನಿ. ಇದು ಡಿಸೈನು ಅವರೇ ಕೊಟ್ಟಿದ್ದರು, ಅಂದರೆ ನಾನು ಅವ್ರಿಗೆ ಹೇಳಿದ್ದೆ ನೀಟಾಗಿ ಫಿನಿಷ್ ಮಾಡಿಕೊಡ್ತೀನಿ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಬಟ್ ಅದೇ ಥರನೇ ಬಂದಿದೆ ನೋಡಿ. ಇದು 4ನೇ ಬ್ಲೌಸು, ಇನ್ನೊಂದು ಬ್ಲೌಸ್ ಇದೆ, ಅದನ್ನು ಹಾಕಬೇಕು. ಎಲ್ಲ ಬ್ಲೌಸು ನೀಟಾಗಿ ಬಂದಿದೆ, ಅಷ್ಟೇ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಅಷ್ಟೇ ಲುಕ್ ಆಗಿದೆ ನೋಡಿ. ಕಲಿಬೇಕಾದ್ರೆ ನೀಟಾಗಿ ಕಲ್ತ್ಬಿಡಿ, ಆಮೇಲೆ ಹೆಂಗೆ ಬೇಕಾದರೂ ಹಾಕ್ಬೋದು. ಅಂದರೆ ಅಷ್ಟು ನೀಟಾಗಿ ಕಲ್ತಂಗೆ ನಾವೇನು ಮಾಡೋಕೆ ಕೆಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ನಲ್ಲ, ಲೋಡಿಂಗ್ ಮಾಡ್ಕೊಳ್ಳೋದಿದೆಯಲ್ಲ ಭಾಳ ರಿಸ್ಕ್ ಆಗಿಬಿಡುತ್ತೆ. ಬೀಡ್ಸ್ ಭಾಳ ಇದ್ದರೆ ಬೇಗ ಲೋಡಿಂಗ್ ಮಾಡ್ಕೊಬೋದು. ಈ ಥರ ಸ್ವಲ್ಪ ಸ್ವಲ್ಪ ಬೀಡ್ಸ್ ಇದ್ದಾಗ ಲೋಡಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಈ ಥರ ಟರ್ನಿಂಗ್ ಇದ್ದಾಗ, ಕರು ಥರ ಇದ್ದಾಗ ಏನು ಮಾಡಿ, ಒಂದೊಂದು ಬೀಡ್ಸ್ ಹಾಕಿ, ಅವಾಗ ಏನಾಗುತ್ತೆ, ನೀಟಾಗಿ ನೀಟಾಗಿ ಬಂದುಬಿಡುತ್ತೆ ಆ ಡಿಸೈನ್ ಮೇಲೆ. ನೀವು ಎರಡೆರಡು ಹಾಕಿದಾಗ ಏನಾಗುತ್ತೆ, ಮೂಲೆ ಟರ್ನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಒಂದೊಂದೇ ಹಾಕ್ರಿ. ಸ್ಟ್ರೈಟ್ ಇದ್ದಾಗ ನೀವು ಎಷ್ಟು ಹಾಕಿದ್ರೂ ಏನು ಅನ್ಸೋದಿಲ್ಲ, ಬಟ್ ಮೂಲೆ ತಿರುಗಿದಾಗ ಏನಾಗುತ್ತೆ, ನೀಟಾಗಿ ಕಾಣೋದಿಲ್ಲ.
ಫಿನಿಶಿಂಗ್ ನೀಟಾಗಿ ಬರ್ಬೇಕಂದ್ರೆ ಒಂದೊಂದೇ ಬೀಡ್ಸ್ ಹಾಕ್ತಾ ಹೋಗಿ. ಈ ಮೂಲೆ ತಿರುಗಬೇಕಾದ್ರೆ ಮೂಲೆ ಬಂದಾಗ ಈ ಥರ ಕರು ಶೇಪ್ ಬಂದಾಗ ಅಲ್ಲೇನಾಗಿ ಒಂದೊಂದೇ ಹಾಕ್ತಾ ಹೋದಾಗ ಏನಾಗುತ್ತೆ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಕಲ್ತಿದ್ದೀನಿ ಅಂತ ಅನಿಸುತ್ತೆ, ಬಟ್ ಇನ್ನೂ ಭಾಳ ಇದೆ ಕಲಿಯೋದು. ಇಷ್ಟು ನೀಟಾಗಿ ಹಾಕ್ತಿದ್ದೀನಿ ಅಂದರೂ ಇನ್ನೂ ನೀಟಾಗಿ ಹಾಕ್ಬೇಕು, ಅಷ್ಟು ಚೆನ್ನಾಗಿ ಹಾಕ್ತಾರೆ ಕೆಲವರೆಲ್ಲ. ಏನಂದರೆ ನಾವು ಹಾಕ್ತಾ ಇದ್ದಾಗ ಮಾತ್ರ ನಾವು ಕಲಿಯೋಕ್ಕಾಗೋದು. ಸುಮ್ಮನೆ ನಾವು ಒಂದು ಬ್ಲೌಸ್ ಹಾಕಿ ಮತ್ತೆ ಹಾಕ್ಲಿಲ್ದಂಗೆ ಇದ್ದರೆ ಕಲಿಯೋಕ್ಕಾಗೋದಿಲ್ಲ.